ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಮೇಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತಮ್ಲೈನಲ್ಲೇ ನೋಡಿರ್ತೀರಾ ಇವತ್ತೇನು ವಿಶೇಷ ಅಂತೇಳಿ. ಸೊ ಟುಡೇ ಈಸ್ ಮೈ ಬರ್ತ್ಡೇ. ಮಾರ್ನಿಂಗ್ ಬೇಗನೆ ಎದ್ದು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬೇಗ ಬೇಗ ಕೆಲವೊಂದು ಸರಿ ಏನನ್ಸುತ್ತೆ, ಮುಂಚೆ ಎಲ್ಲ ನಾನು ಬರ್ತ್ಡೇ ಡೇಟ್ನೇ ಮರ್ತು ಬಿಡ್ತಿದ್ದೆ. ಗೊತ್ತಾಗ್ತಾ ಇರಲಿಲ್ಲ, ಬರ್ತ್ಡೇ ಅಂತಲೇ ಆಚರಿಸ್ಕೊತಾ ಇರಲಿಲ್ಲ. ಯಾವುದೇ ರೀತಿಯ ಕೇಕ್ ಆಗಲಿ ಕಟ್ ಮಾಡೋದು ವಿಶೇಷ ಅದು ಯಾವುದೂ ನಡೆಸ್ಕೊಂಬರ್ತಿರ್ಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ಇಲ್ಲ ಮಕ್ಕಳು ಅವ್ರು ನೆನ್ಪು ಮಾಡಿ ಮಾಡ್ತಾರೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಅವರೇ ನನ್ನ ಮನೆಯವರು ಮತ್ತು ಮಗಳು ಹೋಗ್ಬಿಟ್ಟು ಸೆವೆಂತ್ ಹೆವೆನ್ ಕೇಕ್ ಶಾಪ್ಗೆ. ಅಲ್ಲಿ ಕೇಕ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಅಲ್ಲೇ ಹೋಗಿ ನನಗೆ ಯಾವ ಫ್ಲೇವರ್ ಇಷ್ಟನೋ ಆ ಕೇಕ್ನೇ ತೊಗೊಂಬಂದರು. ಸೊ ನನಗಿದೆಲ್ಲ ಬೇಡ ಆಗಿತ್ತು, ನಾನೇನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಕ್ಕಳು ಬೆಳೀತಾ ಬೆಳೀತಾ ಅವರು ಅಮ್ಮ ನಿನ್ನ ಬರ್ತ್ಡೇ, ಅಪ್ಪ ನಿನ್ನ ಬರ್ತ್ಡೇ ಅಂತ ನೆನ್ಪು ಮಾಡಿದಾಗ ಅವರಿಗೋಸ್ಕರನೇ ಸೆಲೆಬ್ರೇಟ್ ಮಾಡೋ ಅಂಥದ್ದಷ್ಟೇ. ಮುಂಚೆ ಎಲ್ಲ ಇದು ಯಾವ ಆಚರಣೆನೂ ನಾನು ಮಾಡ್ಕೊತಾ ಇರಲಿಲ್ಲ. ಸೊ ಇಷ್ಟವೂ ಆಗ್ತಾಯಿರಲಿಲ್ಲ. ಸೊ ಅವ್ರ ಖುಷಿಗೋಸ್ಕರ ಅವರು ಇಷ್ಟಪಡ್ತಾರಲ್ವ ಅನ್ನೋದಕ್ಕೋಸ್ಕರ ಅಷ್ಟೇ. ನಾನು ನನ್ನ ಮಕ್ಕಳು ಬರ್ತ್ಡೇನ ತುಂಬ ಚೆನ್ನಾಗಿ ಮಾಡ್ತೀನಿ. ಸೊ ಹಾಗೆಯೇ ಅವರು ಕೂಡ ಆಸೆಪಟ್ಟರು ಅನ್ನೋದಕ್ಕೋಸ್ಕರ ಕೇಕ್ನ ತಂದು ಮಾಡಿದರು. ಸೊ ತುಂಬ ಒಂಥರ ಖುಷಿ ಆಯಿತು. ಬೇಡಿತ್ತು ಅಂತಲೂ ಒಂದು ರೀತಿ ಅನ್ನಿಸ್ತಾ ಇತ್ತು. ಅದು ಬಿಟ್ಟರೆ ಇನ್ನೇನು ವಿಶೇಷ ಇಲ್ಲ. ಈ ಕೇಕ್ ಶಾಪ್ ಬಗ್ಗೆ ಹೇಳೋದಾದರೆ ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಸೊ ಅಲ್ಲೇ ಬೇಕಾದರೆ ಹೋಗಿ ನಾವು ಕೇಕ್ ಕಟ್ ಮಾಡಿ ಸೆಲೆಬ್ರೇಟು ಕೂಡ ಮಾಡ್ಬೋದು, ಮನೆಗೆ ಕೂಡ ತರ್ಬೋದು. ಒಂಥರ ಚೆನ್ನಾಗಿ ಪೀಸ್ಫುಲ್ಲಾಗಿತ್ತು. ನೋಡಿ ಡೆಕೋರೇಷನ್ನು ಥಾಟ್ಸ್ಗಳಾಗಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನನಗೆ ಕೇಕ್ ಶಾಪ್ ಒಟ್ಟಾರೆ ಇಷ್ಟ. ಮತ್ತು ನನಗೆ ಮೊಟ್ಟೆ ಕೋಳಿ ಸಾಂಬಾರು ಅಂದರೆ ತುಂಬ ಇಷ್ಟ. ಅದನ್ನು ಕೂಡ ಮನೇಲಿ ತಂದಿದ್ದರು. ಸ್ವಲ್ಪ ಕಬಾಬ್ ಮಾಡಿ ಸ್ವಲ್ಪ ಸಾಂಬಾರು ಮಾಡಿದೆ. ಸೊ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಮಾಡೋದು ಅಂಥೇಳಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಟೇಸ್ಟಾಗಿರುತ್ತೆ ಈ ಸಾಂಬಾರು. ಮಾಮೂಲಿ ನಾವು ಸಾಫ್ಟ್ ಕೋಳಿ ತೊಗೊಂಬರ್ತೀವಲ್ಲ ಚಿಕನ್ನು, ಆ ರೀತಿ ಟೇಸ್ಟ್ಗಿಂತ ಇದು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಕೋಳಿ ಸಾಂಬಾರು ಅಂದರೆ ಗಟ್ಟಿ ಕೋಳಿ ಅಂತ ಹೇಳ್ತಾರೆ, ಮೊಟ್ಟೆ ಕೋಳಿ ಅಂತಲೂ ಹೇಳ್ತಾರೆ, ಇಲ್ಲ ನಾಟಿ ಕೋಳಿ ಅಂತಲೂ ಕರೀತಾರೆ. ಸೊ ತುಂಬ ಟೇಸ್ಟಾಗಿರುತ್ತೆ. ಸೊ ಇದರದ್ದು ಒಂದು ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಾಂಬಾರೆಲ್ಲ ಮಾಡಿಟ್ಟೆ. ನೆಕ್ಸ್ಟು ಬರ್ತ್ಡೇಗೆ ಪ್ರಿಪ್ರೇಷನ್ ರೆಡಿಯಾಗಿ ಸೊ ಕೇಕ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು, ಎಕ್ಸೈಟ್ಮೆಂಟ್. ನಾನು ಏನು ಡೆಕೋರೇಷನ್ ಏನು ಬೇಡ ಅಂತ ಹೇಳಿದೆ, ಸಿಂಪಲಾಗಿ ಒಂದು ಸ್ಯಾರಿ ಉಟ್ಕೊಂಡು ಕೇಕ್ ಕಟ್ ಮಾಡಿದ್ದು ಅಷ್ಟೇ. ಸೊ ನೆಕ್ಸ್ಟ್ ಸೆಲೆಬ್ರಿಟೀಸ್ ಅಂತ ಬಂದರೆ ನನಗೆ ನನ್ನ ಮಕ್ಕಳು, ನನ್ನ ಗಂಡನೇ ನನಗೊಂದು ದೊಡ್ಡ ಸೆಲೆಬ್ರಿಟೀಸ್, ಬೇರೆ ಇನ್ನೇನಿಲ್ಲ. ಅವ್ರ ಖುಷಿನೇ ನನಗಿನ್ನೆಲ್ಲ, ಅಷ್ಟು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ಯಾಮಿಲಿ ಅಂದ್ರೆ ನನಗೆ ತುಂಬ ಇಷ್ಟ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ.